ಇನ್ನು ಮುನಿರತ್ನ ವಿರುದ್ಧ ಅತ್ಯಾಚಾರ ಹನಿ ಟ್ರ್ಯಾಪ್ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿ ನಂಬರ್ ಹಂಚಿಕೆಯನ್ನು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿಚಾರಣಾಧೀನ ಕೈದಿ ನಂಬರ್ 9273 9273 ಇದು ವಿಚಾರಣಾಧೀನ ಕೈದಿ ನಂಬರ್ ಮುನಿರತ್ನಗೆ ಸಿಕ್ಕಿರುವಂತದ್ದು. ವಿಚಾರಣಾಧೀನ ಕೈದಿ ನಂಬರ್ ನೀಡಿ ಜೈಲಾಧಿಕಾರಿಗಳು ಈ ನಂಬರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ತನಿಖೆಯ ಹಂತದಲ್ಲಿ ಇರೋದ್ರಿಂದಾಗಿ ವಿಚಾರಣಾಧೀನ ಕೈದಿಯಾಗಿ ಈ ನಂಬರ್ ಅನ್ನು ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಮುನಿರತ್ನ ಸೆರೆವಾಸ ಪ್ರಾರಂಭ ಆಗಿದೆ. ನಿನ್ನೆ ಸಂಜೆ ಜೈಲಿಗೆ ಮುನಿರತ್ನರನ್ನ ಪೊಲೀಸರು ಕರೆತಂದಿದ್ದಾರೆ. ನಿನ್ನೆ ಸಂಜೆ ಜೈಲಿಗೆ ಅವರನ್ನ ಕರೆತಂದು ಹಾಕಿದ್ದಾರೆ. ನೋಡಿ, ಸಾಲು ಸಾಲು ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕಾರಣಿಗಳೇ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎದ್ದು ಕೆಲವೊತ್ತು ವಾಕಿಂಗ್ ಅನ್ನು ಮಾಡಿದ್ದಾರೆ. ಜೈಲಿನ ಬ್ಯಾರಕ್ನಲ್ಲಿಯೇ ವಾಕಿಂಗ್ ಅನ್ನ ಮಾಡಿದ್ದಾರೆ. ಮುನಿರತ್ನ ನ್ಯೂಸ್ ಪೇಪರ್ ಅನ್ನ ಪಡೆದುಕೊಂಡು ಓದಿದ್ದಾರೆ. ಆರೋಪಿ ಮುನಿರತ್ನ ಜೈಲು ಸಿಬ್ಬಂದಿ ನೀಡಿದಂತಹ ಕಾಫಿಯನ್ನ ಕುಡಿದಿದ್ದಾರೆ. ನಂತರ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಿನ ಮೆನುವಿನಂತೆ ಬೆಳಿಗ್ಗೆ ತಿಂಡಿ ಚಿತ್ರಾನ್ನವನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಇನ್ನೂ ಕೂಡ ತಿಂಡಿ ಸೇವಿಸದೆ ಮುನಿರತ್ನ ಕುಳಿತಿದ್ದಾರೆ ಅನ್ನುವಂಥದ್ದು. ಸೊ ದಿನಕ್ಕೆ 1 ಬಾರಿ ಆರೋಪಿ ಮುನಿರತ್ನಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಜೈಲಿನಲ್ಲಿ ಇರುವಂತಹ ಮೆನು ಏನಿರುತ್ತೆ, ಎಲ್ರಿಗೂ ಏನು ಕೊಡ್ತಾರೆ ಅದನ್ನೇ, ಚಿತ್ರಾನ್ನ ಇವತ್ತು ಇತ್ತು, ಹಾಗಾಗಿ ಚಿತ್ರಾನ್ನವನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನು ಸೇವಿಸಿಲ್ಲವಂತೆ, ಕಾಫಿ ಮಾತ್ರ ಕುಡಿದಿದ್ದಾರೆ. ಸೊ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾರೆ. 1 ಅವರ್ಗೆ ಒಂದ್ಸರಿ ಆಸ್ಪತ್ರೆ ವೈದ್ಯರಿಂದ, ಅಂದರೆ ಜೈಲಿನ ಆಸ್ಪತ್ರೆ ವೈದ್ಯರಿಂದ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಕೈದಿ ನಂಬರನ್ನು ನಾವು ಗಮನಿಸ್ತಾ ಇದ್ದೀವಿ, 9273. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಂತರ ಕೆಲವೊಂದು ವಾಕಿಂಗನ್ನು ಮಾಡಿ ಕಾಫಿಯನ್ನು ಕುಡಿದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಈಗ ಸದ್ಯಕ್ಕೆ ಮುನಿರತ್ನ ಅವರಿಗೆ ಜೈಲು ವಾಸ ಪ್ರಾರಂಭ ಆಯಿತು. ವಿಚಾರಣಾಧೀನ ಕೈದಿ ನಂಬರ್ ಕೂಡ ಕೊಟ್ಟಿದೆ. ನೋಡಿ, ಈ ವರ್ಷ ನಾವು ಗಮನಿಸ್ತಾ ಇದ್ದೀವಿ, ಬರೀ ರಾಜಕಾರಣಿಗಳೇ ಸಾಲು ಸಾಲಾಗಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾರೆ. ಸದ್ಯದ ಇವತ್ತಿನ ದಿನಚರಿ ಹೇಗಿತ್ತು ಮುನಿರತ್ನ ಅವ್ರದ್ದು, ಡೀಟೇಲ್ಸ್ ಕೊಡ್ತಾ ಹೋಗಿ. ಹೌದು ಮಾನಸ, ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿರುವಂತಹ ಏನು ಶಾಸಕ ಮುನಿರತ್ನ ಅವರಿಗೆ ನಿನ್ನೆ ಏನು ಜೈಲಾಧಿಕಾರಿಗಳು ವಿಚಾರಣಾಧೀನ ಕೈದಿ ನಂಬರ್ ಅನ್ನು ನೀಡುವಂತದ್ದು 9273 ಅನ್ನುವಂತಹ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಜೈಲಾಧಿಕಾರಿಗಳು ನೀಡಿದ್ರು. ರಾತ್ರಿ ಅವರು ಏನಂತಂದ್ರೆ ಜೈಲಿನಲ್ಲಿ ಜೈಲು ಸಿಬ್ಬಂದಿ ಊಟವನ್ನ ಕೊಟ್ಟಿರ್ತಾರೆ. ಊಟವನ್ನು ಸಹ ಮಾಡದೆ ಮೌನಕ್ಕೆ ಶರಣಾಗಿದ್ರು. ಜೊತೆಗೆ ಅಲ್ಲಿ ಬ್ಯಾರಕ್ ನಲ್ಲಿ ಇದ್ದಂತಹ ಸಿಬ್ಬಂದಿಗಳು ಏನಿದ್ದಾರೆ ಅವರ ಜೊತೆಗೂ ಮಾತನಾಡದೆ ಒಂದು ರೀತಿಯಲ್ಲಿ ಚಿಂತಾಕ್ರಾಂತರಾಗಿ ಅವರು ಕುಳಿತಿದ್ರು ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ರಾತ್ರಿಯೂ ಸಹ ಏನು ಅವರು ಒಂದು 12:30 ಅವರು ನಿದ್ರೆಗೆ ಜಾರಿದ್ರು. ಬೆಳಗ್ಗೆ ಒಂದು 6 ಗಂಟೆಯ ಸುಮಾರಿಗೆ ಎದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಜೈಲಾಧಿಕಾರಿಗಳು ನೀಡಿದಂತಹ ಏನು ಸಿಬ್ಬಂದಿಗಳು ನೀಡಿರ್ತಾರೆ ಆ ಕಾಫಿಯನ್ನ ಕುಡಿದು ಪ್ರತಿನಿತ್ಯ ಏನಂತಾರೆ ಜೈಲಿನಲ್ಲಿ ನ್ಯೂಸ್ ಪೇಪರ್ ಸಿಗ್ತದೆ. ಆ ನ್ಯೂಸ್ ಪೇಪರ್ ಅನ್ನ ಓದಿ ಹೊರಗಿನ ವಿದ್ಯಮಾನಗಳು ಜೊತೆಗೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಿಳಿದುಕೊಂಡಿದ್ದು. ಜೊತೆಗೆ SITಗೆ ಪ್ರಕರಣ ನೀಡಿರುವಂತಹ ಎಲ್ಲೋ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಂಡಂತ ಸಂದರ್ಭದಲ್ಲಿ ಅವರು ಒಂದು ರೀತಿಯಾಗಿ ಮಾನಸಿಕವಾಗಿ ಏನು ಕುಗ್ಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಜೈಲು ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು. ಕೆಲ ಕಾಲ ಅಲ್ಲಿಯೇ ಜೈಲಿನ ಬ್ಯಾರಕ್ ನಲ್ಲಿಯೇ ವಾಕಿಂಗ್ ಅನ್ನ ಮಾಡಿ ಒಂದು ರೀತಿಯಾಗಿ ಮೌನಕ್ಕೆ ಶರಣಾಗಿದ್ರು ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಈ ಹಿಂದೆಯೂ ಸಹ ಏನು ಅಟ್ರಾಸಿಟಿ ಕೇಸ್ ನಲ್ಲಿ ಮತ್ತೆ ಬೆದರಿಕೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಜೊತೆಗೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಏನು ಕಗಲಿಪುರ ಪೊಲೀಸರು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ರು. ಈ ಎಲ್ಲಾ ಒಂದು ರೀತಿಯಾಗಿ ಅವರಿಗೆ ಏನಂತಂದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಜೊತೆಗೆ ಅವರು ತಿಂಡಿಯನ್ನು ಸಹ ಮಾಡದೆ ಒಂದು ರೀತಿಯಾಗಿ ಯಾರ ಬಗೆಯಲ್ಲಿಯೂ ಸಹ ಮಾತನಾಡದೆ ಒಂದು ರೀತಿಯಾಗಿ ಪ್ರಕರಣಗಳು ಸಂಕಷ್ಟದ ಮೇಲೆ ಸಂಕಷ್ಟಗಳು ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಅವರಿಗೆ ಮುಂದೆ ಏನಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಏನೋ ಜರ್ಜರಿತರಾಗಿದ್ದಾರೆ ಎನ್ನುವಂಥದ್ದು ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಮಾನಸ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.